ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನನ್ನು ಮಾಡ್ತಾ ಇದ್ದೇನೆ. ಪರ್ಫೆಕ್ಟ್ ಆದ ಗುಲಾಬ್ ಜಾಮೂನಿಗೋಸ್ಕರ ನಾನಿವತ್ತು ನಂದಿನಿ ಬ್ರ್ಯಾಂಡಿನ ಗುಲಾಬ್ ಜಾಮೂನ್ ರೆಡಿ ಮಿಕ್ಸನ್ನು ಬಳಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರ್ತದೆ. ಯಾವ ರೀತಿ ಆಗ್ತದೆ ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಹಾಗಾದರೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ. ನಾನಿಲ್ಲಿ ನಂದಿನಿ ಜಾಮೂನ್ ಮಿಕ್ಸ್ ಪೌಡ್ರನ್ನ ಕಟ್ ಮಾಡಿ ಬಳಸ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ಆಗ್ತದೆ ಒಂದು ಪ್ಯಾಕಲ್ಲಿ. ನಾನು 2 ಪ್ಯಾಕನ್ನು ಬಳಸ್ತಾ ಇದ್ದೇನೆ. 400 ಗ್ರಾಮ್ ಆಗೋಷ್ಟು ಆಗುತ್ತದೆ. ಒಂದು ಪ್ಯಾಕಲ್ಲಿ 40 ಗುಲಾಬ್ ಜಾಮೂನ್ ಆಗ್ತದೆ. ನಿಮಗೆ ಜಾಮೂನ್ ಎಷ್ಟು ಬೇಕು ಅಂತ ನೋಡಿಕೊಂಡು, ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ಪೌಡ್ರನ್ನ ತಗೊಳ್ಳಿ. ಇಲ್ಲಿ 80 ಗುಲಾಬ್ ಜಾಮೂನ್ ಆಗ್ತದೆ ನಾನು 2 ಪ್ಯಾಕೆಟನ್ನು ಬಳಸ್ತಾ ಇರೋದ್ರಿಂದ. ಎಲ್ಲ ಅಳತೆ ಮಾಡಿ ಹಾಕೊಂಡ್ರೆ ನಂತರ ನಮಗೆ ಹಾಲು ಸಕ್ಕರೆ ಎಲ್ಲ ಹಾಕ್ಲಿಕ್ಕೂ ಕೂಡ ಸುಲಭ ಆಗ್ತದೆ. ಸಂಪೂರ್ಣ 2 ಪ್ಯಾಕನ್ನು ನಾನಿಲ್ಲಿ ಬಳಸಿದ್ದೇನೆ. ನಂತರ ಇದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಂದಿನಿ ಹಾಲನ್ನು ಬಳಸ್ಬೋದು. ಹಾಲು ಇಲ್ಲ ಅಂದರೆ ನೀರಿನಲ್ಲಿ ಕಲಿಸ್ಕೊಳ್ಳಿ. ಹಾಲನ್ನು ಹಾಕಿ ಕಲಿಸೋದ್ರಿಂದ ಜಾಮೂನಿನ ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಇದು ಸಜೆಸ್ಟೆಡ್. ಇದಿದ್ರೆ ಹಾಲನ್ನು ಹಾಕಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಜಾಮೂನು ರೆಡಿ ಆಗ್ತದೆ. ಸಾಧಾರಣ ಪ್ಯಾಕ್ ಮೇಲೆ ಬರೆದಿದ್ರು 2 ಕಪ್ ಆಗುವಷ್ಟು ಬೇಕಾಗ್ತದೆ ಅಂತ. 400 ಗ್ರಾಮಿಗೆ ಅಂದರೆ 200 ಗ್ರಾಮಿಗೆ 1 ಕಪ್ ಅಂತ ಹಾಕಿದ್ದಾರೆ. ಆದರೆ ನಾವು ಕಲಿಸುವಾಗ ನೋಡ್ಕೊಂಡು ಕಳಿಸ್ಕೊಳ್ಳೋದು ಒಳ್ಳೆಯದು. ನಾನು ಮೊದಲಿಗೆ 1 ಕಪ್ ಹಾಲನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿನೇ ಅಂತ ಅನಿಸ್ತು. ಅಂದರೆ ಆಲ್ರೆಡಿ ಅದು ಸಾಫ್ಟ್ ಆಗ್ತಾ ಬಂದಿದೆ. 1 ಕಪ್ ಹಾಲಲ್ಲೇ ತುಂಬ ಗಟ್ಟಿ ಆಗಲಿಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ಹಾಲನ್ನು ಹಾಕೊಂಡಿದ್ದೇನೆ. ಮತ್ತೆ 1 ಕಪ್ ಹಾಲನ್ನು ಹಾಕೊಂಡ್ರೆ ತುಂಬ ತೆಳ್ಳಗಾಗಿ ಹೋಗ್ತದೆ. ಜಾಮೂನ್ ಉಂಡೆಯನ್ನು ಮಾಡಿದಾಗ ಅದು ಶೇಪಲ್ಲಿ ನಿಲ್ಲೋದಿಲ್ಲ. ಹಾಗೆ ನಾವು ಕರಿಯುವಾಗ ತುಂಬ ಆಯಿಲನ್ನು ಹೀರ್ಕೊಳ್ತದೆ. ಹಾಗಾಗಿ ನಾನು ಮತ್ತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಫ್ಟ್ ಆಗುವಷ್ಟು ಮಾತ್ರ ಹಾಲನ್ನು ಹಾಕಿ ಮೆತ್ತಗಾಗಿ ಕಲಸಿ ಇಟ್ಕೊಂಡಿದ್ದೇನೆ. ಒಂದು 10 ನಿಮಿಷ ಅದನ್ನು ನೆನೆಲಿಕ್ಕೆ ಬಿಡಬೇಕು. ಈಗ ಸಕ್ಕರೆ ಪಾಕವನ್ನು ಮಾಡಲಿಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ 1 ಕಪ್ ಅಳತೆಗೆ 2 ಕಪ್ ಸಕ್ಕರೆ ಅಂತ ಹೇಳ್ತಾರೆ. ಅಷ್ಟೊಂದು ಸಕ್ಕರೆ ಖಂಡಿತ ಅಗತ್ಯ ಇಲ್ಲ. ನಾನಿಲ್ಲಿ 4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ. ಹಾಗೆ 7 ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ಅವರು ಪ್ಯಾಕೆಟ್ ಮೇಲೆ ಸಜೆಸ್ಟ್ ಮಾಡಿದ್ದು ಸಕ್ಕರೆ ಎಷ್ಟು ಬೇಕು ಅಂತ ಹೇಳಿಲ್ಲ. ಆದರೆ 1 ಸಕ್ಕರೆಗೆ 2 ನೀರನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ನೀವು ಜಾಸ್ತಿ ನೀರನ್ನು ಹಾಕಿದಷ್ಟು ಜಾಸ್ತಿ ಹೊತ್ತು ಕುದಿಸ್ಬೇಕಾಗ್ತದೆ. ಇಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಪಾಕ ಬರೋದಿಲ್ಲ. ಹಾಗಾಗಿ ನಾನು 1 ಕಪ್ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬೇಗನೆ ಪಾಕ ಕೂಡ ಬರ್ತದೆ ಅಂತ. ಪಾಕ ಅಂದರೆ ಅದು ತುಂಬ ಗಟ್ಟಿ ಪಾಕ ಎಲ್ಲ ಬೇಡ, ಒಂದೆಳೆ ಪಾಕ ಅದೆಲ್ಲ ಬೇಡ. ಸಕ್ಕರೆ ಎಲ್ಲ ಚೆನ್ನಾಗಿ ಕುದ್ದು ಮತ್ತೆ ಒಂದು 10-12 ನಿಮಿಷ ನಾನು ದೊಡ್ಡ ಉರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ ಅನ್ನುವಾಗ ಸ್ವಲ್ಪ ಗುಲಾಬಿ ಎಸಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಪನ್ನೀರ್ ಗುಲಾಬಿಯ ಎಸಳುಗಳು ಈ ಸಕ್ಕರೆಯ ಪಾಕಕ್ಕೆ ಹಾಕಿದಾಗ ಒಳ್ಳೆ ಪರಿಮಳ ಕೊಡ್ತದೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಪನ್ನೀರ್ ಗುಲಾಬಿ ಇದ್ರೆ ಅದನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ ನಾರ್ಮಲ್ ಗುಲಾಬಿ ಎಸಳುಗಳನ್ನಾದ್ರೂ ಹಾಕೊಳ್ಬಹುದು. 2 ಇಲ್ಲ ಅಂದ್ರೆ ಕೇಸರಿಯನ್ನ ಹಾಕೊಳ್ಳಿ. ಆಗ ಕಲರು ಕೂಡ ಚೆನ್ನಾಗಿ ಬರ್ತದೆ. ಕೇಸರಿಯ ಪರಿಮಳವು ಕೂಡ ಜಾಮೂನಿಗೆ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಸಕ್ಕರೆ ಪಾಕ ಕುದ್ದಿದೆ. ಒಂದು 10-12 ನಿಮಿಷ ಕುದ್ದು ಕೆಳಗೆ ಇಳಿಸ್ಕೊಂಡಿದ್ದೇನೆ. ಈಗ ತುಪ್ಪವನ್ನ ತಗೊಂಡು ಸ್ವಲ್ಪ ಹಾಕೊಂಡು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೇನೆ. ಕೈಗೆ ತುಪ್ಪವನ್ನ ಹಾಕೊಂಡಾಗ ಉಂಡೆ ಚೆನ್ನಾಗಿ ಬರ್ತದೆ. ಸ್ವಲ್ಪನೂ ಬ್ರೇಕ್ ಆಗೋದಿಲ್ಲ ಅಂತ ಈ ರೀತಿ ಸ್ವಲ್ಪ ಕೈಗೆ ತುಪ್ಪವನ್ನ ಸವರ್ಕೊಂಡು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೇನೆ. ತುಪ್ಪವನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನಾನು ನಂದಿನಿ ತುಪ್ಪವನ್ನ ಬಳಸಿ ಈ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಜಾಮೂನನ್ನ ತುಪ್ಪದಲ್ಲಿ ಕರಿದಾಗ ಮಾತ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ. ತುಂಬ ಜನ ಎಣ್ಣೆಯನ್ನ ಬಳಸಿ ಮಾಡ್ತಾರೆ. ಆದರೆ ತುಪ್ಪದಲ್ಲಿ ಕರೆದಾಗ ಅದರ ರುಚಿಯೇ ಬೇರೆ ಅಂತಾನೆ ಹೇಳ್ಬೋದು. ಖಂಡಿತ ನೀವು ನಂದಿನಿ ಜಾಮೂನ್ ಪೌಡರ್ ಮಿಕ್ಸನ್ನು ತಂದಾಗ ಅದರ ಜೊತೆಗೆ ತುಪ್ಪವನ್ನು ಕೂಡ ತರೋದನ್ನ ಮರಿಬೇಡಿ. ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಇದನ್ನು ಸಣ್ಣ ಉರಿಯಲ್ಲಿಯೇ ಕರಿಬೇಕು. ತುಂಬ ದೊಡ್ಡ ಉರಿಯನ್ನ ಮಾಡಿಕೊಂಡು ಕರೆದ್ರೆ ಹೊರಗಡೆ ಕೆಂಪಾಗಿ ಹೋಗ್ತದೆ, ಒಳಗಡೆ ಹಸಿ ಹಸಿ ಹಾಗೆ ಉಳಿತದೆ. ಜಾಮೂನ್ ಫೇಲ್ಯೂರ್ ಆದ ಹಾಗೆ. ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಸಣ್ಣ ಉರಿಯಲ್ಲೇ ಇದನ್ನ ಕರ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡ್ಬೋದು. ಹದವಾದ ಕಲರ್ ಬಂದಿದೆ. ಈಗ ನಮ್ಮ ಜಾಮೂನ್ ಪ್ಯಾಕೆಟ್ ಮೇಲೆ ಇರುವಂತಹ ಕಲರ್ ರೆಡಿಯಾಗಿದೆ. ನಾನು ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಸಕ್ಕರೆಯ ಪಾಕ ಕೂಡ ತುಂಬಾನೇ ಬಿಸಿಯಾಗಿದೆ. ಹಾಗೆ ಜಾಮೂನಿನ ಉಂಡೆಗಳನ್ನು ಕೂಡ ಕರೆದ ತಕ್ಷಣ ಹಾಕೊಂಡ್ರೆ ತುಂಬ ಮೆತ್ತಗಾಗಿ ಹೋಗ್ತದೆ, ಬೇಗ ಸಾಫ್ಟ್ ಆಗಿ ಬಿಡ್ತದೆ. ಹಾಗಾಗಿ ಉಂಡೆಗಳನ್ನ ಸ್ವಲ್ಪ ತಣ್ಣಗಾಗಿಸಿ ನಾನು ಸಕ್ಕರೆಯ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಆಗ ತುಂಬ ಮೆತ್ತಗಾಗಿ ಹೋಗುದು ಇಲ್ಲ, ಹದವಾಗಿ ಜಾಮೂನ್ ಮೆತ್ತಗಾಗಿ ಬರ್ತದೆ. ಹಾಗೆ ಸಕ್ಕರೆಯ ಪಾಕವನ್ನ
ಅಕಸ್ಮಾತ್ ನೀವೇನಾದ್ರೂ ಏರ್ ಪಾಕ ಮಾಡ್ಕೊಂಡ್ರೆ, ಒಂದೇಳೆ ಪಾಕ ಎಲ್ಲ ಮಾಡ್ಕೊಂಡ್ರೆ ಜಾಮೂನ್ ಒಳಗಡೆ ತನಕ ಸಕ್ಕರೆ ಪಾಕವನ್ನ ಎಳ್ಕೊಳ್ಳೋದಿಲ್ಲ, ಮಧ್ಯದಲ್ಲಿ ಹಸಿ ಹಸಿ ಹಾಗೆ ಉಳಿತದೆ. ಹಾಗಾಗಿ ಹದವಾದ ಪಾಕವನ್ನು ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಎಲ್ಲ ಜಾಮೂನುಗಳನ್ನ ಹದವಾದ ಬೆಂಕಿಯಲ್ಲಿ ಈ ರೀತಿ ತಿರುತ್ತಾ ಹೊಂಬಣ್ಣ ಬರುವ ತನಕ ಗರದು ತೆಕ್ಕೊಂಡು ಎಲ್ಲವನ್ನ ಸಕ್ಕರೆಯ ಪಾಕದಲ್ಲಿ ಹಾಕಿಟ್ಕೊಂಡಿದ್ದೇನೆ. ಮಿನಿಮಮ್ ಅಂದ್ರೂ ಅರ್ಧರಿಂದ 3/4 ಗಂಟೆ ತನಕ ನಾವು ಸಕ್ಕರೆಯ ಪಾಕದಲ್ಲಿ ಬಿಡ್ಬೇಕಾಗ್ತದೆ. ನಿಮಗೆ ಜಾಮೂನ್ ಜೊತೆಗೆ ನಂದಿನಿ ಅವರ ಗೋಧಿ ಲಾಡು ಕೂಡ ತುಂಬಾನೇ ಫೇಮಸ್. ಹಬ್ಬಕ್ಕೆ ನೀವು ಈ ಬಾರಿ ಗೋಧಿ ಲಾಡನ್ನು ಕೂಡ ಟ್ರೈ ಮಾಡ್ಬೋದು. ತುಂಬಾನೇ ಚೆನ್ನಾಗಾಗ್ತದೆ. ಇದನ್ನು ಕೂಡ ತಿನ್ಲಿಕ್ಕೆ ತುಪ್ಪವನ್ನ ಹಾಕಿ ಮಾಡಿರ್ತಾರೆ, ಸಖತ್ತಾಗಿರ್ತದೆ. ಖಂಡಿತ ನೀವು ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಹಾಗೆ ನಂದಿನಿ ಅವರದ್ದು ರೆಡಿಮೇಡ್ ಗುಲಾಬ್ ಜಾಮೂನ್ ಕೂಡ ಸಿಗ್ತದೆ. ಕೋವಾ ಹಾಕಿದಂತಹ ಜಾಮೂನ್, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಈಗಾಗಲೇ ಟೇಸ್ಟ್ ಮಾಡಿದ್ದೇನೆ. ಅದನ್ನು ಕೂಡ ತುಂಬಾ ರುಚಿಯಾಗಿದೆ. ನಿಮಗೆ ಮನೆಯಲ್ಲಿ ಜಾಮೂನನ್ನ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಇದ್ರೆ ನಂದಿನಿ ಅವರ ಜಾಮೂನನ್ನ ತಂದು ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಇರ್ತದೆ. ಇದು ನೋಡಿ ನಮ್ಮ ಜಾಮೂನ್ ಹೇಗೆ ಬಂದಿದೆ ಅಂತ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿ ಕೂಡ ಬಿರುಕು ಕೂಡ ಬಂದಿಲ್ಲ, ಒಡೆದು ಹೋಗಿಲ್ಲ. ಹದವಾಗಿ ಪಾಕವನ್ನೆಲ್ಲ ಎಳ್ಕೊಂಡಿದೆ, ಚೆನ್ನಾಗಿ ಬಂದಿದೆ. ಜಾಮೂನೆಲ್ಲ ಮಾಡಿದ್ದಾಯ್ತಲ್ಲ, ಈಗ ಟೇಸ್ಟ್ ನೋಡೋ ಸಮಯ. ಹೇಗೆ ಬಂದಿದೆ ಅಂತ ನೋಡುವ. ಸಾಫ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಈ ಬಾರಿಯ ಹಬ್ಬಕ್ಕೆ ನಂದಿನಿ ಅವರ ಗುಲಾಬ್ ಜಾಮೂನ್ ಮಿಕ್ಸ್ ಅನ್ನ ತಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.